ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈನು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು 10:30 ಶುರು ಮಾಡ್ತಾ ಇದ್ದೀನಿ. ಇವತ್ತು ರಾಯರ ವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನಾಗಿ ಪೂಜೆ ತಿಂಡಿ ಎಲ್ಲ ಆಯಿತು. ಸ್ವಲ್ಪ ಲೇಟ್ ಆಯಿತು. ಏನಕ್ಕಪ್ಪ ಅಂತಂದರೆ ಆಂಟಿ ಇವತ್ತು ಕೆಲ್ಸಕ್ಕೆ ಬಂದಿಲ್ಲ. ಅವರು ಒಂದು ಮಂತ್ಗೆ ಅಂದರೆ ಒಂದು ತಿಂಗಳಲ್ಲಿ 2 ಲೀವ್ ಹಾಕೋತಾರೆ ಅವರು. ಅದು ಅವ್ರದ್ದು ರೂಲ್ಸು. ಯಾರಾದ್ರೂ ಅಷ್ಟೇ ಮಂತ್ಲಿ ಇಷ್ಟು ಲೀವ್ ಅಂತ ತಗೋತಾರೆ ಅನ್ಸುತ್ತೆ. ಇವರು 2 ಲೀವ್ ಅಷ್ಟೇ ತಗೊಳ್ಳೋದು. ಅವ್ರಿಗೆ ಇಂಥ ದಿನ ಯಾವಾಗ ಬೇಕು ಅಂತ ಮುಂಚಿತವಾಗಿ ಹೇಳ್ತಾರೆ. ಆವಾಗ ಮುಂಚಿತವಾಗಿ ಹೇಳಿನೇ ಅವ್ರು ಲೀವ್ ತಗೋತಾರೆ. ಹಾಗಾಗಿ ಇವತ್ತು ನಮ್ಮ ಮಮ್ಮಿ ಬೆಳಗ್ಗೆ ಬೇಗ ಎದ್ದು ತಿಂಡಿಗೆ ರೆಡಿ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ಆಂಟಿ ಏನು ಕೆಲಸ ಮಾಡ್ತಿದ್ರು ಎಲ್ಲ ಕಂಪ್ಲೀಟ್ ಕೆಲಸ ಮಮ್ಮಿ ಮಾಡಿ ಇವತ್ತು ಮುಗಿಸಿದ್ದಾರೆ. ನಾಳೆ ಆಂಟಿ ಬಂದಾಗ ಏನಿದ್ರು ಇವತ್ತು ಬಟ್ಟೆ ಏನಿದೆ ಅದು, ನಾಳೆದು ಮಾಮೂಲಿ ಕೆಲಸಗಳೇನಿದೆ ಅದು. ಆಂಟಿ ಬಂದರೆ ಆಂಟಿ ಒಂದು 6:30ಗೆ ಬಂದರು ಅಂತಂದರೆ, ಸಮ್ಟೈಮ್ 6:30ಗೆ ಬರ್ತಾರೆ. ಒಂದು ಟೈಮು 7 ಆಗುತ್ತೆ. 9:30ಗೆ ಕೆಲಸ ಮುಗಿಸ್ತಾರೆ. ನಾನು ಮಮ್ಮಿ ಇಬ್ಬರು ಸೇರ್ಕೊಂಡ್ವಿ 7 o'clock ಗೆದ್ದು ಅಂತಂದರೆ ನಮ್ಮನೆ 8:30ಗೆಲ್ಲ ಕೆಲಸ ಮುಗ್ದೋಗಿರುತ್ತೆ. ಯಾಕಂದರೆ ಇಬ್ಬರು ಕೆಲಸ ಮಾಡ್ತೀವಲ್ಲ, ಹಾಗಾಗಿ. ಸೊ ಪೂಜೆನೂ ಆಯಿತು ನಂದು. ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೂ ಇಲ್ಲ ಮನೇಲಿ. ಬುಜ್ಜಿ ಸಮರ್ ಕ್ಯಾಂಪ್ಗೆ ಹೋಗಿದ್ದಾನೆ, ಇನ್ನು ವಿಶು ಅವನದು ಆಫೀಸ್ಗೆ ಹೋಗಿದ್ದಾನೆ. ಮಮ್ಮಿ ಡ್ಯಾಡಿ ಸುನಿಲ್ 3 ಜನ ಒಂದು ಕಡೆ ಹೋಗಿದ್ದಾರೆ. ಎಲ್ಲಿ ಅಂತಲೂ ಹೇಳ್ತೀನಿ ನಾನು. ಏನಪ್ಪ ಅಂತಂದರೆ ನಮ್ಮ ಲೈಫಲ್ಲಿ ಒಂದು ಬಿಗ್ ಡ್ರೀಮ್, ಇದು ಒಂದು ಬಿಗ್ ಡ್ರೀಮ್. ಇನ್ನೇನು ಈ ವೀಕಲ್ಲಿ ಅದು ನಮ್ಮ ಡ್ರೀಮ್ ನಮ್ಮ ಕೈ ಸೇರ್ತಾ ಇದೆ ಅಂತ ಹೇಳ್ಬೋದು. ಏನು ಅಂತ ನಾನು ಇವಾಗಲೇ ಹೇಳಲ್ಲ, ನೀವು ಗೆಸ್ ಮಾಡ್ತಾ ಇರಿ, ಸರಿನಾ? ಗೆಸ್ ಮಾಡ್ಬೋದು ನೀವು ಆರಾಮಾಗಿ. ಇದು ಒಂದು ದೊಡ್ಡ ಡ್ರೀಮ್ ಆಗಿತ್ತು ನಮಗೆ, ನನ್ನ ಸುನಿಲ್ಗೆ ಒಂದು ದೊಡ್ಡ ಡ್ರೀಮ್. ಏನಕ್ಕೆ ಅಂತಂದ್ರೆ ನಾವು ಮಿಡಲ್ ಕ್ಲಾಸ್ ಅವರು ಎಷ್ಟೇ ಕೆಲಸ ಮಾಡಲಿ, ಎಷ್ಟೇ ಅರ್ನ್ ಮಾಡ್ತಾ ಇರಲಿ, ನಮಗೆ ಇಷ್ಟಿಷ್ಟು ಮನೆ ಬಾಡಿಗೆ ಆಗಿರ್ಬೋದು, ನಾವು ಖರ್ಚು ಮಾಡೋ ದುಡ್ಡಾಗಿರ್ಬೋದು, ಆ್ಯಂಡ್ ಸೇವಿಂಗ್ಸ್ ಅಂತ ಒಂದಿಷ್ಟು, ಮಕ್ಕಳು ಫೀಸು ಅವ್ರನ್ನ ನೋಡ್ಕೊಳ್ಳೋದು, ಇದರಲ್ಲೇ ಎಷ್ಟು ಅರ್ನ್ ಮಾಡಿದ್ರೂ ಮುಗ್ದೋಗ್ಬಿಡುತ್ತೆ. ಅದರಲ್ಲೂ ಸಣ್ಣ ಪುಟ್ಟ ಸೇವಿಂಗ್ಸ್ ಅಂತ ಮಾಡ್ತಾ ಇರ್ತೀವಿ ಇಬ್ಬರು ಸೇರಿ. ಸೊ ಅದರಲ್ಲಿ ನಮ್ಮ ಡ್ರೀಮ್ನ ಒನ್ ಆಫ್ ದಿ ಡ್ರೀಮ್ ಫುಲ್ಫಿಲ್ಡ್ ಆಗ್ತಾ ಇದೆ. ಬಿಗ್ ಡ್ರೀಮ್ ಇದು. ಅದು ಫುಲ್ಫಿಲ್ಡ್ ಆಗ್ತಾ ಇರೋದ್ರಿಂದ ನಾನು ಹೇಳಿರಲಿಲ್ಲ ಅಷ್ಟೇ ನಾನು ನಿಮಗೆ. ಸುನಿಲ್ ಬಂದಿದ ತಕ್ಷಣ ಫಟಾಫಟ್ ಅಂತ ಎಲ್ಲ ಕೆಲಸ ಬ್ಯಾಕ್ ಟು ಬ್ಯಾಕ್ ನಡೀತಾ ಇದೆ. ಸೊ ಇನ್ನೊಂದು 2 days ನಾನೇ ಹೇಳ್ತೀನಿ ನಿಮಗೆ ಏನು ಎತ್ತ ಅಂತ ಅಂದ್ಬಿಟ್ಟು. ಏನೋ ಗೊತ್ತಿಲ್ಲ, ದೇವರ ಆಶೀರ್ವಾದ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಒಂದು ಒಳ್ಳೇದಾಗ್ತಾ ಇದೆ ಅನ್ನೋದು ಒಂದು ಖುಷಿ ವಿಷಯ. ಇದು ಎಲ್ಲರಿಗೂ ಖುಷಿ ಇದೆ ಲೈಫಲ್ಲಿ. ಏನು ಅಂತಂದರೆ ಅಪ್ಪನ ದುಡ್ಡಲ್ಲಿ ಮಜಾ ಮಾಡೋದು, ಅಪ್ಪನ ಆಸ್ತಿ ಇಟ್ಕೊಂಡು ಲೈಫ್ ಲೀಡ್ ಮಾಡೋದು, ಅದು ಮಾಮೂಲಿ ಸರ್ವೇ ಸಾಮಾನ್ಯ ಇರುತ್ತೆ. ಸೊ ಇನ್ನು ಸುನಿಲ್ ವಿಷಯ ಬಂದ್ವಿ ಅಂತಂದರೆ 0, ಎಲ್ಲದರಲ್ಲೂ 0 ಫ್ರೆಂಡ್ಸ್. ನಮ್ಮ ಮದುವೆ ಆಗ. ಸೊ ಫ್ರೆಂಡ್ಸ್, ಮಮ್ಮಿನೂ ಬಂದರು. ನಿಮ್ಮ ಜೊತೆ ಒಂದು ಯೂಸ್ಫುಲ್ ಟಾಪಿಕ್ನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಮ್ಮಿನೂ ಪಕ್ಕದಲ್ಲೇ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ. ಏನಕ್ಕೆ ಅಂತಂದರೆ ಮಮ್ಮಿ ಸ್ವಲ್ಪ ದಿನದಿಂದ ಸ್ವಲ್ಪ ಸುಸ್ತಾಗೋದು, ಮತ್ತು ಏನೋ ಒಂಥರ ನಿಶಕ್ತಿ ಥರ ಫೀಲ್ ಆಗೋದು, ಹಿಂಗೆಲ್ಲ ಆಗ್ತಾಯಿತ್ತು. ಮಮ್ಮಿಗೆ ಏನೋ ಒಂದು ಮ್ಯಾಜಿಕಲ್ ಡ್ರಿಂಕ್ನ ನಾನು ಕುಡಿಸ್ತಾ ಬಂದೆ ಒಂದು ಐ ಥಿಂಕ್ 1-12 days. ಇವಾಗ ಹೆಂಗೆ ಅನ್ನಿಸ್ತಾ ಇದೆ ಮಮ್ಮಿ? ಬೆಟರ್ ಅನ್ನಿಸ್ತಾ ಇದೆ? ಚೆನ್ನಾಗಿದೆ, ಬೆಟರ್ ಅನ್ನಿಸ್ತಾ ಇದೆಯಾ? ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಆದಂಗೆ. ಮೊದಲೆಲ್ಲ ತುಂಬಾ ಸುಸ್ತಾಗೋದು, ಓಕೆ, ಈ ಥರ ಎಲ್ಲ ಆಗ್ತಾ ಇತ್ತಲ್ಲ, ಇದ್ರ ಕುಡಿದ್ಮೇಲೆ ಅದೆಲ್ಲ ಏನಿಲ್ಲ, ಸ್ವಲ್ಪ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಸೊ ನಾನಿವತ್ತು ಹೇಳೋಕೆ ಬಂದಿರೋದು MC ಮಲ್ಟಿ ಮಿಲೆಟ್ ಬಗ್ಗೆ. ಇದು ಜಸ್ಟ್ ಪೌಡರ್ ಅಲ್ಲ, ಇದರಲ್ಲಿ 40+ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದ್ರಿಂದ ಇದು ನಮ್ಮ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಅಂತ ಹೇಳ್ಬೋದು. ನಮಗೆ ದೇಹಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಪ್ರೋಟೀನ್ ಪೌಡರ್ನ ನಾವು ಹೆಂಗೆ ಇಂಟೇಕ್ ಮಾಡ್ತೀವಿ ಅದು, ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ನನ್ನ ಫ್ರೆಂಡ್ ಚೈತ್ರ ಅಂತ ಇದ್ದಾರೆ, ಅವರು ಮತ್ತು ಅವ್ರ ಅತ್ತೆ ಇಬ್ಬರು ಸೇರಿ ಮನೆಯಲ್ಲೇ ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇರೋದು. ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಂಡ್ ಈ ಮಿಲೆಟ್ ಪೌಡರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರೆಗ್ನೆಂಟ್ ಇರಿ, ಬಾಣಂತೀರಿ, ವಯಸ್ಸಾಗಿರಲಿ, ಯಾರು ಬೇಕಾದರೂ ತೊಗೋಬೋದು. ನೀವು ಡಯಟ್ ಮಾಡ್ತಾ ಇದ್ದೀರಾ, ನಿಮಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಇಷ್ಟ ಇದೆಯಾ, ಸೊ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಇದನ್ನು ತೊಗೋಬೋದು ನೀವು. ತುಂಬಾ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ಬೋದು. ಇವಾಗಿನ ಕಾಲದಲ್ಲಿ ಮಮ್ಮಿ ಅತ್ತೆ ಸೊಸೆ ಅಂತಂದರೆ ಬರೀ ಕಿರಿಕಿರಿ ಮಾಡೋ ಅತ್ತೆ ಸೊಸೆರೇ ಇರ್ತಾರೆ, ಸಣ್ಣ ಪುಟ್ಟ ವಿಷಯಕ್ಕೂ ಮನಸ್ತಾಪ ಮಾಡ್ಕೊಳ್ಳೋರು. ಆದರೆ ಇವರಿಬ್ಬರು ಅತ್ತೆ ಸೊಸೆ ಅಮ್ಮ ಮಗಳು ಥರ ಸೇರಿ ಮನೆಯಲ್ಲೇ. ಸೊ ನಾವು ನಮ್ಮ ಮನೆಯಲ್ಲೇ ಏನಾದರೂ ಮಾಡಬೇಕು ಅಂತ ಒಂದು ಹೊಸ ಪ್ರಯತ್ನನ ಮಾಡ್ತಾ ಇದ್ದಾರೆ.
ಸೊ ಹಂಗಾಗಿ ನಾನು ತರಿಸ್ಕೊಂಡಿದ್ದೆ, ನಾನು ತೊಗೋತಾ ಇದ್ದೀನಿ, ಮಮ್ಮಿನೂ ಯೂಸ್ ಮಾಡ್ತಾ ಇದ್ದಾರೆ. ನಾನು ಒಂದು ಮುಗಿದ ನಂತರ ಮತ್ತೆ ಇನ್ನೊಂದು ತರಿಸ್ಕೊಂಡಿರೋಂಥದ್ದು ನಮಗೆ ಒಳ್ಳೆ ಗುಡ್ ರಿಸಲ್ಟ್ ಬಂದಿದೆ. ನೀವು ಕೂಡ ತರಿಸ್ಕೊಳ್ಳಿ, ಬೇಕು ಅಂದರೆ ಸುಸ್ತಾಗೋದಾಗ್ಬೋದು, ಮತ್ತು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಾಗ್ಬೋದು. ಇದೆಲ್ಲ ತುಂಬಾ ಯೂಸ್ಫುಲ್ ಇದೆ. ನಾನಂತೂ ತಗೊಳ್ತಿದ್ದೀನಿ, ನೀವು ಕೂಡ ತಗೊಳ್ಳಿ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನೇ. ಆ್ಯಂಡ್ ಇದನ್ನು ಯಾವ ರೀತಿಯಪ್ಪ ಮಾಡೋದು ಅಂತಂದರೆ, ನೀವು 1 ರಿಂದ 1.5 ಸ್ಪೂನ್ ಅಷ್ಟನ್ನ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಡೈರೆಕ್ಟ್ 1.5 ಗ್ಲಾಸ್ ವಾಟರ್ನ ಬಾಯ್ಲ್ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಇದನ್ನು ಏನು ಮಿಕ್ಸು ಗಂಟಿಲ್ದೆ ಮಾಡ್ಕೊಂಡಿರ್ತೀರಲ್ವ ಅದನ್ನು ಹಾಕಿ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನೀವು ಬಿಸಿದಾಗಲಾದರೂ ಕುಡೀರಿ, ಇಲ್ಲ ರಾಗಿ ಅಂಬ್ಲಿ ಕುಡಿತೀರಲ್ಲ, ಸೊ ಆ ರೀತಿ ಬೇಕಾದರೂ ತಣ್ಣಗಾದ್ಮೇಲೆ ಕುಡಿಬೇಕು. ಹೆಂಗಾದರೂ ಕುಡೀರಿ, ಬಟ್ ಹೆಲ್ತ್ಗಂತೂ ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ನಾನು ಅವರ ಕಾಂಟ್ಯಾಕ್ಟ್ ಡೀಟೇಲ್ನ ಡಿಸ್ಪ್ಲೇ ಮಾಡಿರ್ತೀನಿ, ಕಾಂಟ್ಯಾಕ್ಟ್ನ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನಿಮಗೆ ಅಂತಂದರೆ ಏನೇನು ಹಾಕ್ತಾರೆ, ಹೆಂಗೆ ಮಾಡ್ತೀರಾ ಅಂತ ವಿಡಿಯೋ ಕೂಡ ಡಿಸ್ಪ್ಲೇ ಆಗಿರುತ್ತೆ. ಸೊ ನೀವು ಅವ್ರನ್ನೇ ವಿಚಾರಿಸ್ಕೋಬೋದು. ವಿಡಿಯೋ ಮಾಡ್ತಾ ಇದ್ದೆ, ರೂಮಲ್ಲಿ ಸ್ಟೋರೇಜ್ ಜಾಸ್ತಿ ಆಗೋಯ್ತು. ಅದನ್ನು ಡಿಲೇಟ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತಂದರೆ ಪವರ್ ಹೊಂಟೋಗ್ಬಿಟ್ಟಿದೆ. ಅಂದರೆ ರೂಮಲ್ಲೆಲ್ಲ ನಾನು ಏನು ಪವರ್ ಆನ್ ಮಾಡ್ಕೊಂಡು ಮಾಡ್ತೀನಿ. ಇಲ್ಲಿ ಆದರೆ ತುಂಬ ತೀರಾ ಕತ್ಲೆ ಆಯಿತು ಅಂತ ಅಂದರೆ ನಂದು ಫೋಕಸ್ ಲೈಟ್ ಆನ್ ಮಾಡ್ಕೋತೀನಿ. ಅದು ಸ್ವಲ್ಪ ಸ್ಕ್ರೂ ಲೂಸ್ ಆಗಿಬಿಟ್ಟಿದೆ. ಸುನೀಲ್ ಹತ್ರ ಕರೆಕ್ಟ್ ಮಾಡಿಸ್ಬೇಕು, ಅದನ್ನು ಇನ್ನೊಂದು ಟ್ರೈಪಾಡ್ಗೆ ಹಾಕಬೇಕು ಅಂತಂದರೆ. ಇಲ್ಲಾಂದರೆ ಇಲ್ಲಿ ಸನ್ಲೈಟ್ ಎಲ್ಲ ಚೆನ್ನಾಗಿ ಬರುತ್ತೆ ಕಿಚನ್ ಏರಿಯಾದಲ್ಲಿ. ಸೊ ಇಲ್ಲಿ ಬಂದು ಮಾಡ್ತಾಯಿದ್ದೀನಿ. ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, ಕಂಪ್ಲೀಟ್ಲಿ ಝೀರೋ. ಶೈಲು, ನೀವು ಸುನೀಲ್ ಅವರನ್ನು ಏನು ನೋಡಿ ಮದುವೆ ಆದ್ರಿ ಅಂದರೆ, ಲೈಫಲ್ಲಿ ಒಂದು ಹುಡುಗಿಗೇನು ಅಂತಂದರೆ ಒಳ್ಳೆ ಮನೆ ಇರಬೇಕು, ಒಳ್ಳೆ ಪ್ರಾಪರ್ಟಿ ಇರಬೇಕು, ಹುಡುಗನಿಗೆ ಒಳ್ಳೆ ಕೆಲಸದಲ್ಲಿ ಇರಬೇಕು, ಹೆಂಡ್ತಿನ ಸಖತ್ತಾಗಿ ನೋಡ್ಕೋಬೇಕು, ಈ ಥರ ಡ್ರೀಮ್ ಎಲ್ಲ ಇರುತ್ತೆ. ಸುನೀಲ್ ಬಂದು ನಮ್ಮ ಮಮ್ಮಿ ನೋಡಿರೋ ಹುಡುಗ. ನಮ್ಮ ಮಮ್ಮಿ ಸುನೀಲಲ್ಲಿ ಏನಕ್ಕೆ ನನ್ನ ಸುನೀಲ್ಗೆ ಚೂಸ್ ಮಾಡಿದ್ರು ಅಂತಂದರೆ, ತಾಯಿ ಇಲ್ದಿರೋ ಹುಡುಗ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಣ ಆಸ್ತಿ ಎಲ್ಲ ಅಪ್ಪನ ಆಸ್ತಿಯಿಂದನೇ ಶೋಕಿ ಮಾಡ್ಕೊಂಡು ಬರಬೇಕು ಅಂತೇನಿಲ್ಲ, ಅಪ್ಪನ ಪ್ರಾಪರ್ಟಿ ಇಟ್ಕೊಂಡೇ ಮುಂದೆ ಲೈಫ್ ಲೀಡ್ ಮಾಡಬೇಕು ಅಂತಲೂ ಏನಿಲ್ಲ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹುಡುಗನ ನನ್ನ ಕೆಲಸ ಇದೆ, ನನ್ನ ಮಗಳನ್ನ ನೋಡ್ಕೊಳ್ಳೋಕೆ ಕೆಲಸ ಇದೆ. ಇನ್ನು ತಾಯಿ ಇಲ್ದಿರೋ ಹುಡುಗ ಅಂತಂದರೆ ನನ್ನ ಮಗಳನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾನೆ ಅನ್ನೋ ಒಂದು ವಿಷಯಕ್ಕೆ ಸುನೀಲ್ನ ನಮ್ಮ ಮಮ್ಮಿ ಚೂಸ್ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ನೋ ಕಂಪ್ಲೇಂಟ್ಸ್. ಸುನೀಲ್ ಬಗ್ಗೆ ವಿಷಯದಲ್ಲಿ ನೋ ಕಂಪ್ಲೇಂಟ್ಸ್. ವೀಡಿಯೋಸಲ್ಲೂ ನೀವು ನೋಡ್ತಾ ಇರ್ತೀರ. ರಿಯಾಲಿಟಿ ಅವ್ರು ಹೆಂಗಿದಾರೋ ಹಾಗೆ, ಅವ್ರ ವ್ಯಕ್ತಿತ್ವ ಹೆಂಗಿದೆಯೋ ಹಾಗೇನೆ. ಸೊ ತುಂಬಾ ರಿಸ್ಟ್ರಿಕ್ಷನ್ಸ್ ಇತ್ತು ನನ್ನ ಮದುವೆಲೂ. ನಮ್ಮ ಕಡೆ ಎಲ್ಲ ಅಷ್ಟು ರಿಚ್ ಇರೋ ಹುಡುಗ ಇದ್ದಾನೆ, ಒಳ್ಳೆ ಪ್ರಾಪರ್ಟಿ ಇರೋ ಹುಡುಗ ಇದ್ದಾನೆ. ಈ ಹುಡುಗಂಗೆ ಏನಕ್ಕೆ ಮಾಡಬೇಕು, ಏನಿಲ್ಲ ಎಂತಿಲ್ಲ, ಒಂದು ಕೆಲಸ ಬಿಟ್ಟರೆ ಇನ್ನೇನು ಇಲ್ಲ ಲೈಫ್ ಲೀಡ್ ಮಾಡೋದಕ್ಕೆ, ಏನಕ್ಕೆ ಮಾಡಬೇಕು ಅಂತ ಎಷ್ಟೊಂದು ಮಾತುಕತೆ ಆದ್ರೂ ಇಲ್ಲ, ನಾವು ಮುಂದೆ ಚೆನ್ನಾಗಿರ್ತೀವಿ ಅಷ್ಟೇ, ಚೆನ್ನಾಗಿ ನೋಡ್ಕೊತಾನೆ ಚೆನ್ನಾಗಿರ್ತೀವಿ ಅಷ್ಟೇ ಹೇಳಿ ಮದುವೆ ಆಗಿದ್ದು. ಸೊ ಝೀರೋಯಿಂದನೂ ಅಂದರೆ ಅವರು ಅಪ್ಪನ ಆಸ್ತಿನ ನಂಬ್ಕೊಂಡು ಜೀವನ ಮಾಡ್ತಿಲ್ಲ. ಯಾಕಂದರೆ ಅಪ್ಪನಿಗೆ ಇದ್ದರೆ ಎಲ್ಲರಿಗೂ ಕೊಡ್ತಾರೆ. ಸೊ ಅಪ್ಪನೂ ದುಡ್ಕೊಂಡು ಬಂದು ಅವ್ರೂ ಜೀವನ ಮಾಡ್ತಾ ಇದ್ದಿದೆ. ಸೊ ಅದೇ ಆ ಥರ ಲೈಫ್ ನಾವು ಲೀಡ್ ಮಾಡ್ತಿಲ್ಲ, ಲಕ್ಸುರಿ ಲೈಫು. ಸೊ ಇವಾಗ ನಮ್ಮ ಲೈಫ್ ಹೆಂಗಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಯಾರನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಜೀವನನ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಲೈಫ್ ಲೀಡ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಫಸ್ಟು ಒಂದು ಸಕ್ಸಸ್ ಯಾವಾಗ ಆಗಿದ್ದು ಅಂತಂದರೆ, ನನ್ನ ಮಗ ಹುಟ್ಟಾಗ ನಮ್ಮ ಮಮ್ಮಿ ಒಂದು ಏನು ಜಾತಕ ಬರ್ಸೋಕೆ ಹೋಗ್ತಾರಲ್ಲ, ಆವಾಗ ಅವನು ಹುಟ್ಟಿದ್ದು ಒಂದು ವಾರಕ್ಕೇನೋ ಬರ್ಸಿದ್ರು. ಅವಾಗ ಅವ್ರು ಹೇಳಿದ್ರಂತೆ, ನಿಮ್ಮ ಮೊಮ್ಮಗನ ಕಾಲು ಗುಣದಿಂದ ಅವರಪ್ಪ ಇವಾಗ ಆಸ್ತಿ ತೆಗಿತಾರೆ ನೋಡಿ ಅಂತ. ಅವಾಗ ಝೀರೋ ಅಂದರೆ ಝೀರೋ ಫ್ರೆಂಡ್ಸ್. ಏನು ಆ ಸ್ಯಾಲ್ರಿ ಬರುತ್ತೆ ನಮ್ಕೋ, ಅದು ಮಾಮೂಲಿ ಖರ್ಚುಗಳಾಗುತ್ತೆ ಅಷ್ಟೇ. ಅದಿತ್ತು. ನಾವು ಅನ್ಕೋತಾ ಇದ್ವಿ ಮಗ ಹುಟ್ಟಿದ 1 ತಿಂಗಳಿಗೆ ಯಾರಾದರೂ ಆಸ್ತಿ ಮಾಡ್ತಾರ. ಇವಾಗ ನೋಡಿದ್ರೆ ಫೈನಾನ್ಷಿಯಲಿ ಝೀರೋ ಇದ್ದೀವಿ, ಅದು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ. ಅದು ಮೈಸೂರಲ್ಲಿ ಪ್ರಾಪರ್ಟಿ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೊ ಮೈಸೂರಲ್ಲಿ ನನ್ನ ಮಗ ಹುಟ್ಟಿದ 1.5 ತಿಂಗಳಿಗೆ ಮೈಸೂರಲ್ಲಿ ಪ್ರಾಪರ್ಟೀಸ್ ಸೈಟ್ಸ್ನ ಮಾಡ್ತೀವಿ. ಅದು 5 ಸೈಟ್ಸ್ನ ಮಾಡ್ತೀವಿ. ಅದು ಹೆಂಗಾಯಿತು, ಎಷ್ಟು ಬೇಗ ಲೋನ್ಗೆ ಅರೇಂಜ್ ಮಾಡಿದ್ವಿ, ಎಷ್ಟು ಬೇಗ ದುಡ್ಡನ್ನ ಅರೇಂಜ್ ಮಾಡಿ ರಿಜಿಸ್ಟರ್ ಆಯಿತು ಅನ್ನೋದು ಕಣ್ಣು ಮುಚ್ಚಿ ಕಣ್ಬಿಟ್ಟಂಗೆ ಆಯಿತು. ಸೊ ಅದು ಒಂದು ಲೈಫಲ್ಲಿ ಏನೋ ಅಚೀವ್ ಮಾಡ್ದಂಗೆ ಆಯಿತು. ಸೊ ಹೌದು, ನಮಗೆ ಅಂತ ಒಂದು ಪ್ರಾಪರ್ಟಿನ ಬೈ ಮಾಡಿದ್ವಿ ಅಪ್ಪ ಅನ್ನೋದು ಖುಷಿ ಆಯಿತು.
ಇನ್ನೊಂದೇನು ಅಂತಂದರೆ ನಮ್ಮ ಮಮ್ಮಿ ಡ್ಯಾಡಿ ನನಗೆ 1000 ಮಾಡ್ಬೋದು, 1000 ಕೊಡ್ಬೋದು. ಬಟ್ ನಮ್ಮದು ಅಂತ ಅದು ಬರೋದು ನಾವು ತೆಗ್ದಾಗ್ಲೇ. ಸೊ ಹಾಗಾಗಿ ಆ ಝೀರೋಯಿಂದನೇ ಲೈಫ್ ಲೀಡ್ ಮಾಡಿಕೊಂಡು ಬಂದಿದ್ದು. ಇವಾಗ ಪ್ರೆಸೆಂಟ್ ಏನಿದ್ದೀವಿ ಇದು ಒಂಥರ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಆವಾಗೆಲ್ಲ ಲೈಫ್ ಹೆಂಗಿತ್ತು, ಇವಾಗ ಹಿಂಗಿದೆ, ಇದೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ, ಖುಷಿಗೆ ಅಳು ಬರುತ್ತೆ ನನಗೆ. ಸೊ ಇದು ನನ್ನ ಈ 7 ಮಂತ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಬಿಗ್ ಡ್ರೀಮ್, ನಮ್ಮದು ಒಂದು ದೊಡ್ಡ ಆಸೆ ನೆರವೇರ್ತಾ ಇದೆ ಅಂತ ಅಂದರೆ ನನಗೆ ಗೊತ್ತಿಲ್ಲ. ನನಗೆ ಮಗನೋ ಬರೋಕ್ಕೂ ಮುಂಚೆನೇ ನಮ್ಮದೊಂದು ಡ್ರೀಮ್ ಫುಲ್ಫಿಲ್ಡ್ ಆಗ್ತಾ ಇದೆ. ಇದು ಒಂದು ಖುಷಿ ವಿಷಯ ನನಗೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ವೆರಿ ಸೂನ್, ಇನ್ನೊಂದು 2 ಡೇಸ್ ಅದು ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಕಂಪ್ಲೀಟ್ಲಿ ಇವಾಗೆಲ್ಲ ಆಗಿದೆ, ಕಂಪ್ಲೀಟ್ ಆಗೋಗುತ್ತೆ. ಸೊ ಅವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಏನು ಅಂತ. ಇದಕ್ಕೂ ಅಂದರೆ ಏನೋ ಗೊತ್ತಿಲ್ಲ, ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಪ್ರೀತಿ ಎಲ್ಲನೂ ಶೇರ್ ಮಾಡ್ಕೋತೀನಿ ಅಂತಂದರೆ ಇದನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಬ್ಲೆಸ್ಸಿಂಗ್ ಮಾಡೋರು ಯಾವತ್ತಿದ್ರೂ ಬ್ಲೆಸ್ಸಿಂಗ್ ಮಾಡ್ತೀರಾ. ಸೊ ಹಾಗಾಗಿ ಏನು ಅಂತ ನೀವು ಗೆಸ್ ಮಾಡ್ತಾಯಿರಿ. ಇದು ಒಂದು ದೊಡ್ಡ ಕನಸು ನನಸಾಗ್ತಾ ಇರೋ ಒಂದು ಸಿಚುವೇಶನ್ ಇದು ಅಷ್ಟೇ. ಸೊ ಅದಕ್ಕೋಸ್ಕರ ಎಲ್ಲರೂ ಹೋಗಿದ್ದಾರೆ, ನಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ದಾರೆ ಅದು ಮಾತುಕತೆಗೆ. ಆ್ಯಂಡ್ ಸುನೀಲ್ ಡ್ಯಾಡಿ ಮಮ್ಮಿ ಎಲ್ಲರೂ ಹೋಗಿದ್ದಾರೆ, ನಮ್ಮ ತಾತ ಎಲ್ಲರೂ ಹೋಗಿದ್ದಾರೆ. ಸೊ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೀನಿ. ಅಡುಗೆ ಏನು ಮಾಡಬೇಡ ಅಂದರು ಮಮ್ಮಿ. ಸೊ ಟೈಮ್ ಆಗುತ್ತೆ, ಅವರು ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಏನಾದರೂ ಮಾಡಿರ್ತೀನಿ ಅವ್ರಿಗೆ ಲೈಟಾಗಿ. ಬೆಳಗ್ಗೆ ದೋಸೆ ಮಾಡಿದರು, ಇವಾಗ ಲೈಟಾಗಿ ಏನಾದರೂ ಸಾಂಬಾರು ರೈಸು ಮಾಡೋಣ. ಸೊ ಬನ್ನಿ ಇದನ್ನು ಶೇರ್ ಮಾಡ್ಕೋಬೇಕಂತಂದ್ರೆ ನನಗೆ ಮಾತೇ ಬರ್ತಿಲ್ಲ ನನಗೆ. ಸೊ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ನನಗೆ ಗೊತ್ತಿಲ್ಲ, ನಾವು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹೇಳ್ತೀನಿ ಬಟ್ ಏನು ಅಂತ. ಸೊ ಗೆಸ್ಟ್ ಮಾಡ್ತಾಯಿರಿ, ಕಾಮೆಂಟಲ್ಲಿ ನೀವು ಕಾಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಇವಾಗ ಅಡುಗೆ ಮಾಡ್ತಾ ಇದ್ದೆ, ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡೋಣ ಅಂತ. ಟೊಮೊಟೊ ಖಾಲಿ ಆಗೋಯ್ತು, ಜೆಪ್ಟೋದಲ್ಲಿ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು ಬರೀ ಟೊಮೊಟೊ ಆರ್ಡರ್ ಮಾಡಿದ್ರೆ ಡೆಲಿವರಿ ಚಾರ್ಜ್ ಜಾಸ್ತಿ ಆಗುತ್ತೆ. 100 ರೂಪಿ ಮೇಲೆ ಮಾಡಿದ್ವಿ ಅಂತಂದರೆ ಅದು ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ. ಒನ್ ಟೈಮು ಫ್ರೀ ಡೆಲಿವರಿನೂ ಇರುತ್ತೆ. ನಾನು ಅದಕ್ಕೆ 100 ಮಾಡಲಿಲ್ಲ, 20 ರೂಪಿ ಟೊಮೊಟೊಗೆ 600 ರೂಪೀಸ್ ಆರ್ಡರ್ ಮಾಡಿದ್ದೀನಿ. ಟೊಮೊಟೊ 1 kg. ಸುಮ್ಮನೆ ಸಾಲ್ಟ್ ಪೌಡರ್ ಇನ್ನೂ ಇತ್ತು, ಒಂದು ಸ್ವಲ್ಪ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ಇದೊಂದು ಆರ್ಡರ್ ಮಾಡಿದೆ. ಮತ್ತು ನಂದು ಕಾಜಲ್ ಐಲೈನರ್ ಖಾಲಿ ಆಗಿತ್ತು. ಸೊ ನೋಡಿ ಎಷ್ಟು ಪ್ರಿಟಿಯಾಗಿದೆ ಬ್ಯಾಗು ಅಂತ ಅಂದ್ಬಿಟ್ಟು. ಸೊ ಇದಕ್ಕೇನೆ 380 ರೂಪೀಸು. ಐಲೈನರ್ನ ತೊಗೊಂಡು ಬರೋಕ್ಕೆ ಹೊರಗಡೆ ಹೋಗೋಕ್ಕೆ ಕಷ್ಟ ಫ್ರೆಂಡ್ಸ್. ಇವಾಗ ಸುನೀಲ್ಗೆ ಹೇಳಿದ್ರೆ ತರ್ತಾರೆ, ಬಟ್ ಯಾವುದು ಏನು ಅಂತ ಅವ್ರಿಗಷ್ಟು ಗೊತ್ತಾಗಲ್ವಲ್ಲ. ಇದು ನೋಡ್ತಾ ಇದ್ದೆ, ನಾನು ಇದನ್ನ ಶಾರ್ಪ್ ಕೂಡ ಮಾಡ್ಬೋದಂತೆ. ಇದು ಹೆಂಗಿರುತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಡೈಲಿ ಕಾಜಲ್ ಹಾಕ್ಲೇಬೇಕು ನನ್ನ ಕಣ್ಣಿಗೆ. ಕಾಜಲು ಮತ್ತು ಲಿಪ್ಸ್ಟಿಕ್ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಲೈಟ್ ಮಾಡಿದ್ದೀನಿ, ಜಾಸ್ತಿ ಇಲ್ಲ. ಇದಕ್ಕೆ ಶಾರ್ಪ್ನರು ಇದೆ, 1 ಸೆಕೆಂಡ್ ತೋರಿಸ್ತೀನಿ. ಸೊ ನೆನ್ನೆ ಖಾಲಿ ಆಗೋಯ್ತು ಕಾಜಲ್ಲು, ಬಟ್ ತಂದಿರಲಿಲ್ಲ. ಸುನೀಲ್ಗೆ ಹೇಳಿದ್ದೆ ಕರ್ಕೊಂಡು ಹೋಗ್ತೀನಿ ಅಂದಿದ್ರು. ಕಾಸ್ಮೆಟಿಕ್ಸ್ ಏನು ಅಷ್ಟೇನು ಇವಾಗ ಯೂಸ್ ಮಾಡ್ತಿಲ್ಲ, ಫೌಂಡೇಶನ್ ಆಳು ಮುಳು ಎಲ್ಲ ಮನೇಲಿದ್ದಾಗ. ಸೊ ಪ್ಯಾಕಿಂಗ್ ಓಪನ್ ಮಾಡೋದೇ ನನಗೆ ದೊಡ್ಡ ಪ್ರಾಬ್ಲಮ್. ಶಾರ್ಪ್ನರ್ ಇದೆ, ಅದಕ್ಕೆ ಅದನ್ನು ತೆಗೆಯೋಕ್ಕೋಸ್ಕರ ಇಷ್ಟೊಂದು ಕಷ್ಟಪಡ್ತಾಯಿದ್ದೀನಿ ನೋಡಿ. ಓಕೆ, ಇದು ಮಿಡ್ ನೈಟ್ ಅಂತ ಅಂದ್ಬಿಟ್ಟು ಇದನ್ನು ಶಾರ್ಪ್ ಮಾಡ್ಕೋಬೋದು. 1 ಸೆಕೆಂಡ್. ನೋಡೋಕೆ ತುಂಬಾ ಚೆನ್ನಾಗಿ, ನನಗೇನೋ ಡಾರ್ಕ್ ಆಗಿರಬೇಕು ನೋಡಿ. ಅದಕ್ಕೆ ಶಾರ್ಪ್ನರ್ ಇದೆ. ಮಿಡ್ ನೈಟ್. ವಾವ್, ನೋಡಿ ಎಷ್ಟು ಡಾರ್ಕ್, ಟ್ರೂ ಬ್ಲ್ಯಾಕ್ ಅಂತಾರಲ್ಲ ಹಂಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ನಾನು ಶಾರ್ಪ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಬೇಕು ಅಂದರೆ. ಚೆನ್ನಾಗಿದೆ. ಇವಾಗ ಕಾಜಲ್ಲು ಕಾಸ್ಮೆಟಿಕ್ಸು ಅವೇ ಜಾಸ್ತಿ. ಸೊ ಓಕೆ, ಚೆನ್ನಾಗಿದೆ. ಒಂದು ಕ್ಯೂಟ್ ಈ ಥರ ಬ್ಯಾಗಲ್ಲಿ ಕೊಟ್ಟಿರೋದು ನನಗೆ ಇಷ್ಟ ಆಯಿತು. ಆ್ಯಂಡ್ ನೈಸ್.
20 ರೂಪಾಯಿ ಟೊಮಾಟೋಗೋಸ್ಕರ 600 ರುಪೀಸ್ ಖರ್ಚು ಮಾಡಿದಂಗೆ ಆಯಿತು. ಯಾಕಂದರೆ ಇವಾಗ ಬೈಕ್ ಇದೆ ನಂದು, ಕೆಳಗಡೆ ಬೈಕ್ ಇದೆ, ಬಟ್ ನಾನು ಹೋಗಲ್ಲ ಅಲ್ವಾ, ಇಲ್ಲೇ ಪಕ್ಕದಲ್ಲಿ ಶಾಪ್ ಇದೆ. ಆದರೆ ಇತ್ತೀಚೆಗೆ 3rd ಟ್ರೈಮಿಸ್ಟರ್ ಯಾವಾಗ ಶುರು ಆಯಿತು ಅವಾಗಿಂದ ನನಗೆ ಸ್ಟೆಪ್ಸ್ ಹತ್ತಿ ಇಳಿದ್ರೇ ಸಾಕು ಅನ್ನಂಗೆ ಆಗ್ಬಿಡ್ತಿದೆ. ಸೊ ತರಿಸಿದ್ದೀನಿ. ಆಮೇಲೆ ಇವಾಗ ಟೊಮೊಟೊ ಒಂದು ಹಾಕ್ಬೇಕಷ್ಟೇ ಬೇಳೆ ಸಾಂಬಾರಿಗೆ. ಸಿಂಪಲ್ಲಾಗಿ ವೆಜಿಟೇಬಲ್ಸ್ ಏನೂ ಹಾಕ್ತಿಲ್ಲ. ಇದನ್ನೆಲ್ಲ ಕಟ್ ಮಾಡಿದ್ದೀನಿ. ಡೈರೆಕ್ಟ್ ಒಗ್ಗರಣೆನೂ ಮಾಡಿಬಿಟ್ಟು ಸಾಂಬಾರು ವಿಷಲ್ ಬರ್ಸೋದಕ್ಕೆ ಇಟ್ಬಿಡ್ತೀನಿ. ಬೆಸ್ಟ್ ವೇ ಅದು. ನಮಗೆ ಜೆಪ್ಟೋ ಎಲ್ಲ ಬಂದಾಗಿಂದ ಏನೋ ಒಂಥರ ಸ್ವಲ್ಪ ಕೆಲಸ ಕಮ್ಮಿ ಅಂತ ಹೇಳ್ಬೋದು. ಬಟ್ ಜೆಪ್ಟೋದಲ್ಲಿ ಆಲ್ಮೋಸ್ಟ್ ನಾನು ಏನೇನು ತರಿಸಿದ್ದೀನಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬರಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ. ನನಗೆ ತುಂಬಾ ಫ್ರೆಶ್ ಆಗಿರೋ ಫ್ಲವರ್ಸ್ ಬರುತ್ತೆ. ಆ್ಯಂಡ್ ನಾವು ಜೆಪ್ಟೋದಲ್ಲಿ ಆರ್ಡರ್ ಮಾಡಬೇಕಾದ್ರೆ ಆದಷ್ಟು ಮಾರ್ನಿಂಗ್ ಟೈಮ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು ಬರುತ್ತೆ. ಏನಕ್ಕಂದರೆ ಮಾರ್ನಿಂಗು ಫ್ರೆಶ್ ಐಟಮ್ಸ್ ಸಿಗುತ್ತೆ. ಹಾಗಾಗಿ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ನಾನು ಜೆಪ್ಟೋದಲ್ಲಿ ತರಿಸಿಲ್ಲ ಯಾವಾಗ್ಲೂ. ಸುನೀಲ್ ಒನ್ ಟೈಮ್ ತರಿಸಿ ಚೆನ್ನಾಗಿರಲಿಲ್ಲ, ಅದೊಂದು ಚೆನ್ನಾಗಿ ಅನಿಸಿರ್ಲಿಲ್ಲ ನನಗೆ. ಅದನ್ನು ಬಿಟ್ಟರೆ ವೆಜಿಟೇಬಲ್ಸಲ್ಲೂ ಈ ಥರ ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತರಿಸ್ತೀನಿ ಜಾಸ್ತಿ. ಇನ್ನು ಬೇರೆದೆಲ್ಲ ಹೊರಗಡೆ. ಇನ್ನೂ ಮಾಮೂಲಿ ಏನು ಗ್ರಾಸರಿ ಐಟಮ್ಸ್ ತರಿಸಲ್ಲ. ಸಡನ್ನಾಗಿ ಏನು ಬೇಕು ಅವನ್ನೆಲ್ಲ ತರಿಸ್ತೀನಿ. ಫ್ಲವರ್ಸ್ ಅಂತೂ ನಾನು ಈಗ 1-2-3 ಮಂತ್ಸಿಂದ ನಾನು ಇದರಲ್ಲೇ ಜೆಪ್ಟೋದಲ್ಲೇ ಆರ್ಡರ್ ಮಾಡಿಬಿಡೋದು. ಟೈಮ್ ಬಂದು ಇವಾಗ 12:30 ಶಾರ್ಪ್ 12:30 ಆಗಿದೆ. ನಾನು ನಮ್ಮ ಮಮ್ಮಿ ಮಾಡೋ ಸ್ಟೈಲಲ್ಲಿ ಇವತ್ತು ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತೀನಿ ಎಲ್ಲನೂ ಅಂತ ಹೇಳ್ತಾರೆ, ಬಟ್ ಬೇಳೆ ಸಾಂಬಾರು ಎಡವಟ್ಟು ಆಗೇ ಹೋಗ್ಬಿಡುತ್ತೆ. ಅದೇನೋ ನನಗೆ ಇಷ್ಟ ಆಗಲ್ಲ. ಸೊ ಇವತ್ತು ನಾನು ನಮ್ಮ ಮಮ್ಮಿ ಮಾಡೋ ಥರ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಬೇಗ ಮಾಡಿಬಿಡೋಣ. ಇನ್ನ ಜೆಪ್ಟೋದಲ್ಲಿ ಬುಕ್ ಮಾಡಿದ್ದ? ಏನು ಬುಕ್ ಮಾಡಿದ್ದ ನಾನು? ಪಪ್ಸಲ್ಲ, ಅದು ಪಪ್ಸು. ನೋಡ್ತಿದ್ದೀನಿ. ಇದನ್ನ ಪಪ್ಪ ವಾಶ್ ಮಾಡ್ಬಿಡ್ತೀನಿ. ಓಕೆ. ತುಂಬ ಸ್ವೀಟ್ ಅಂತ ನಿಂಗೆ ಹೆಂಗೆ ಗೊತ್ತು? ನನಗೂ ಗೊತ್ತು. ಸಂಡೆ ಪಕ್ಕದಲ್ಲಿದ್ದಾಗೆಲ್ಲ ತಿಂದಿಲ್ಲ. ಹೌದಾ? ಸ್ಮೆಲ್ ಇಸ್ ಗುಡ್ ಅಲ್ವಾ? ಹೆಂಗಿದೆ? ಸೂಪರ್. ನೈಸ್. ಸಕ್ಕರೆ ಆಗಲ್ವಾ? ಚೆಕ್ ಮಾಡ್ಕೊಳ್ಳೋಣ. ಸುಸ್ಕೊಬೇಡ. ಸಿಪ್ಪೆ ಸಿಪ್ಪೆ ತಿನ್ನೇನಾಗಲ್ಲ.